ಎಷ್ಟು ವರ್ಷದಿಂದ ಇದ್ದೀರಿ? ಇಲ್ಲಿ 20 ವರ್ಷದಿಂದ ಇದ್ದೀವಿ. ಏನಾಯ್ತು ಇಲ್ಲಿ ಮೊನ್ನೆ ಘಟನೆ ಏನಾಯ್ತು? ಮೊನ್ನೆ ಘಟನೆ 6 ಗಂಟೆಗೆ ಬಂದು ಎಲ್ಲ ಈಚೆಗೆ ಬಂದ್ರಿ ಅಂದ್ರು. ಫಸ್ಟ್ ಸಿಲಿಂಡರ್ ಎತ್ತಿ ಈಚೆಗೆ ಇಟ್ವಿ ಅಂದ್ರು. ಡೆಮರೇಷನ್ ಮಾಡಿದ್ರು. ಏನು ಎತ್ಕೊಳಕ್ ಕೊಟ್ಟಿಲ್ಲ ನಮ್ಗೆ. ಸ್ವಲ್ಪ ಸಾಮಾನು ಇತ್ತು, ಅದು ಸಾಮಾನು ಎತ್ಕೊಳಕ್ ಕೊಡ್ತಾ ಇಲ್ಲ ಅವ್ರು. ನಮ್ ಡಾಕ್ಯುಮೆಂಟ್ಸ್ ಎಲ್ಲ ಹೋಯ್ತು. ಸ್ವಲ್ಪ ಸಿಕ್ತು, ಸ್ವಲ್ಪ ಹೋಯ್ತು. ಮಕ್ಕಳದು ಬುಕ್ಸ್, ಪುಸ್ತಕ ಅದೆಲ್ಲ ಹೋಯ್ತು. ಎಷ್ಟನೇ ಕ್ಲಾಸ್ ಅಲ್ಲಿ ಓದ್ತಾ ಇದಾರೆ ಮಕ್ಕಳೆಲ್ಲ? ಮಕ್ಕಳೆಲ್ಲ ಡಿಗ್ರಿ ಎಲ್ಲ ಓದ್ತಾ ಇದಾರೆ. ಅವ್ರನಿಗೆ ಸ್ಕೂಲ್ಗೆ ಕಳ್ಸಿಲ್ಲ ಇವಾಗ. ಎಲ್ಲ ಅದು ಡೆಮರೇಷನ್ ಮಾಡಿದ್ರಲ್ಲ ಮಣ್ಣಲ್ಲಿ ಮುಂದಕ್ಕೆ ಕಳಿಸ್ತೀರಿ? ಹೇಗೆ ಜೀವನ ಮಾಡ್ತೀರಿ? ಈಗ 15 ದಿವಸ ಆಯ್ತು ಸರ್ ನಾನು ಕೆಲ್ಸಕ್ಕೆ ಹೋಗಿ. 15 ದಿವಸದಿಂದ ಮನೇಲೇ ಇದ್ದೀನಿ. ಕೆಲ್ಸಾನು ಇಲ್ಲ, ಏನು ಇಲ್ಲ ನಮ್ಗೆ. ಈ ಬಿಜೆಪಿ ಬಂದ್ಬಿಟ್ಟು ಇವಾಗ ಬಂಗಾಲ್ ಅವರು ಪಾಕಿಸ್ತಾನ್ ಅವ್ರು ಅಂತ ಹೇಳ್ತಾರಲ್ಲ ನಮ್ಗೆ. ನಾವೇನ್ ಪಾಕಿಸ್ತಾನದವ್ರು ಕಾಣಿಸ್ತಾ ಇದೀವಿ ಅವ್ರ ಕಣ್ಣಿಗೆ? ನಮ್ಗೆ ಹಿಂಗೆಲ್ಲ ಆಗೈತಲ್ಲ, ಶೌಚಾಲಯ ಇಲ್ಲ, ಸ್ನಾನ ಮಾಡಕ್ ನೀರಿಲ್ಲ, ಈ ತರ ಎಲ್ಲ ಮಾಡಿದಾರೆ ನಮ್ಗೆ. ಈಗ ನಾವ್ ಎಲ್ಲಿಗೆ ಹೋಗ್ಬೇಕು? ಮನೆ ಇಲ್ಲ, ನಮ್ಗೆ ಮನೆ ಬೇಕು. ನೀವು ಇಲ್ಲಿ ಅವರಲ್ಲ ಅಂತ ಹೇಳ್ತಾರೆ, ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಹೇಳ್ತೀರಿ? ಐತೆ, ನಮ್ಮ ಹತ್ರ ಆಧಾರ್ ಕಾರ್ಡ್ ಐತೆ, ಪ್ಯಾನ್ ಕಾರ್ಡ್ ಐತೆ, ರೇಷನ್ ಕಾರ್ಡ್ ಐತೆ. ನಾವ್ ಕರ್ನಾಟಕದವ್ರೆ. ವೋಟ್ ಹಾಕ್ತಾ ಇದ್ರ ನೀವು ಇಲ್ಲಿ? ವೋಟ್ ಹಾಕ್ತಾ ಇದೀವಲ್ಲ, ಕಾಂಗ್ರೆಸ್ಗೆ ನಾವು ವೋಟ್ ಹಾಕ್ತಾ ಇರೋದು. ಈಗ ಸಿದ್ದರಾಮಯ್ಯ ಸರ್ಕಾರ, ಸಿದ್ದರಾಮಯ್ಯ ಸಾರು, ಆಮೇಲೆ ಡಿ.ಕೆ. ಶಿವಕುಮಾರ್ ಅವರೆಲ್ಲ ನಮ್ಗೆ ಮನೆ ಬೇಕು. ಎಲ್ರಿಗೂ ನಮ್ ಮನೆ ಬೇಕು. ಜಮೀರ್ ಅಹಮದ್ ಅವರು, ನಮ್ ಮನೆ ಬೇಕು ಸರ್. ನಮ್ ಮನೆ ಇಲ್ಲ, ನಾವು ಬೀದಿಲ್ ಮನಿಕತಾ ಇದೀವಿ. ಎಷ್ಟ್ ದಿನ ಅಂತ ಬೀದಿಲ್ ಮನಿಕೋಬೇಕು? ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಇದಾರೆ ನಮ್ಮ ಮನೇಲಿ. ಎಷ್ಟ್ ದಿನ ಅಂತ ಗುಡ್ಸಲ್ ಹಾಕೋತೀವಿ ನಾವು? ನಮ್ಗೆ ಅಪಾರ್ಟ್ಮೆಂಟೇ ಬೇಡ ಸರ್. ನಮ್ಗೆ ಎಲ್ಲಾರು ಜಾಗ ತೋರಿಸಿ ನಾವು ಸೆಟ್ಗಳು ಹಾಕೋತೀವಿ. ಯಾಕೆ ಅದಕ್ಕೂ ಜಗಳ ಮಾಡ್ತಾವ್ರೆ ಬಿಜೆಪಿ ಅವರು? ಬೇಡ, ಅಪಾರ್ಟ್ಮೆಂಟೇ ಬೇಡ ನಮ್ಗೆ. ಎಲ್ಲಾರು ಜಾಗ ತೋರಿಸಿ ನಾವು ಸೆಡ್ ಹಾಕೊಂಡ್ ಜೀವನ ಮಾಡ್ಕೋತೀವಿ. ಎಷ್ಟ್ ಜನ ಇದೀವಿ ಅಷ್ಟ್ ಜನಕ್ಕೂ ಕೊಡ್ರಿ. ಈಗ ಬಿಜೆಪಿ ಅವರು ಈ ಕಡೆ ಕೌನ್ಸಿಲರ್ ಎಲೆಕ್ಷನ್, MLA ಎಲೆಕ್ಷನ್ ವೋಟ್ ಕೇಳಕ್ ಬರಲ್ಲ ನಿಮ್ಮ ಹತ್ರ? ಬಂದಿದ್ರು ಎಲ್ರು, ಎಲ್ಲಾರ್ಗು ಹಾಕಿದೀವಿ. ಏನ್ ಭರವಸೆ ಕೊಟ್ಟಿದ್ರು ಅವಾಗ ಈ ಮನೆಗಳ ಬಗ್ಗೆ, ಅದ್ರ ಬಗ್ಗೆ ಎಲ್ಲ ಮಾಡ್ಕೊಡ್ತೀವಿ ಅಂತ ಹೇಳೋರೆ. ಅವಾಗ ಗೆಲ್ಲಾದ್ಮೇಲೆ ಏನು ಇಲ್ಲ. ನಿಮ್ ಹತ್ರ ವೋಟ್ ಕೇಳಕ್ ಬಂದಿದ್ದ ಅದೇ ಬಿಜೆಪಿ ಅವರು ಇವತ್ತು ನಿಮ್ಮನ್ನ ಬಾಂಗ್ಲಾದೇಶಗಳು ಅಂತಿದಾರಲ್ಲ? ನೋಡಿ ಸರ್, ನಮ್ಮ ಅಕ್ಕ ನೋಡ್ರಿ, ಬಾಂಗ್ಲಾದೇಶದವ್ರು ಕಾಣಿಸ್ತಾ ಇದೀವಾ? ಇಲ್ಲ ಕರ್ನಾಟಕದವ್ರು ಕಾಣಿಸ್ತಾ ಇದೀವ? ನಾವಿರೋ ಶ್ರೀರಂಗಪಟ್ಟಣ ಸರ್. ಯಾಕೆ ಕರ್ನಾಟಕ ಅಲ್ವಾ ಅದು? ಇಲ್ಲಿ ದುಡ್ಕೊಂಡ್ ತಿನ್ನಕ್ ಬಂದಿದೀವಿ ನಾವು. ಏನ್ ಕೆಲಸ ಮಾಡ್ತೀರಿ ನೀವು? ನಾವು ಹೌಸ್ ಕೀಪಿಂಗ್ ಮಾಡ್ತಾ ಇದೀವಿ. ಹೌದಾ? ಮಣಿಪಾಲ್. ಸೊ ಇನ್ನು ಇವಾಗ ನಿಮ್ಗೆ ಮನೆ ಏನು ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ನಾವ್ ಇಲ್ಲೇ ಇರ್ತೀವಿ ಸರ್, ಹೋಗಲ್ಲ ಎಲ್ಲುವೆ. ನಮ್ ಮನೆ ಕೊಡೋ ಗಂಟ ನಾವ್ ಜಾಗ ಖಾಲಿ ಮಾಡಲ್ಲ. ನಾವ್ ಇಲ್ಲೇ ಇರ್ತೀವಿ. ನಮ್ಮ ಹತ್ರ ಏನು ಇಲ್ವಲ್ಲ ಇವಾಗ. ಇದ್ದಿದ್ ಸಾಮಾನೆಲ್ಲ ಹೊರಟೋಯ್ತು, ಬೀರೋ ಎಲ್ಲ ಹೋಯ್ತು, ಏನು ಇಲ್ಲ ಇವಾಗ. ಸಂಘಗಳು ತಗೊಂಡಿ ನಾವು ಮನೆ ಕಟ್ಕೊಂಡಿದ್ದು. ಅಡ್ಗೆ ಮಾಡ್ಕೊಂಡ್ ತಿನ್ನಕ್ ಸಾಮಾನಿಲ್ಲ. ಫೋನಲ್ಲಿ ತಗೊಂಡಿದ್ದೀನಿ ಸರ್ ನಾನು 1.5 ಲಕ್ಷ ಲೋನು ಮನೆ ಕಟ್ಟಕ್ಕೆ. ನೋಡಿ ಬೇಕಾದ್ರೆ ತೋರಿಸ್ತೀನಿ. ನನ್ನ ಹತ್ರ ಆದಾಯ ಐತೆ. ಅದುವೆ ತಿಂಗಳು 9,000 ಲೋನ್ ಕಟ್ತಾ ಇದೀನಿ ನಾನು. ಈಗ 2 ತಿಂಗಳಿಂದ ನಾನು ಹೋಗಿಲ್ಲ. ಯಾರು ಕೊಡ್ತಾರೆ ನನ್ಗೆ? ನಿಮ್ಮ ಹತ್ರ ಲೋನ್ ಡಾಕ್ಯುಮೆಂಟ್ಸ್ ಏನಾದ್ರು